ಸರಿಸುಮಾರು 819 ವರ್ಷಗಳ ಹಿಂದೆ ನಮ್ಮ ದೇಶದಲ್ಲಿ ಸ್ವತ್ತುಗಳನ್ನು ವಕಫ್ ಮಾಡುವಂತಹ ಪರಿಪಾಠ ಬಂತು. ಇಸ್ಲಾಮಿ ಪರಂಪರೆಯಲ್ಲಿ ಎರಡನೇ ಖಲೀಫಾ ಉಮರ್ ಬಿನ್ ಖತ್ತಾಬ್ ರಲಿಯಲ್ಲಾಹು ಅನ್ಹು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರಿಗೆ ತನ್ನ ತೋಟವನ್ನು ವಕ್ಫ್ ಮಾಡುವ ಮೂಲಕ, ತನ್ನ ಜಮೀನನ್ನು ವಕ್ಫ್ ಮಾಡುವ ಮೂಲಕ ಇಸ್ಲಾಮಿನಲ್ಲಿ ವಕ್ಫಿನ ಪರಂಪರೆ ಪ್ರಾರಂಭಗೊಂಡಿತು. ನಮ್ಮ ದೇಶದಲ್ಲಿ ದೆಹಲಿ ಸುಲ್ತಾನರುಗಳು, ಖಿಲ್ಜಿಗಳು, ಲೋಧಿಗಳು, ತುಗಲಕ್ಕುಗಳು ಅವರೆಲ್ಲರೂ ಸೇರಿಕೊಂಡು ಅವರ ಆಳ್ವಿಕೆಯ ಪ್ರಾರಂಭ ಕಾಲದಲ್ಲಿ 1206ರಲ್ಲಿ ಈ ವಕ್ಫಿನ ಪರಂಪರೆ ಈ ದೇಶದಲ್ಲಿ ಆರಂಭಗೊಂಡಿತು. ಅನಂತರದ ಕಾಲಘಟ್ಟಗಳಲ್ಲಿ ಲಕ್ಷಾಂತರ ಎಕರೆ ಜಾಗಗಳು, ಜಮೀನುಗಳು ಮುಸ್ಲಿಂ ಉಮ್ಮತ್ತಿನ, ಮುಸ್ಲಿಂ ಕಮ್ಯುನಿಟಿಯ ಅಭಿವೃದ್ಧಿಗಾಗಿ ವಕಫ್ ಮಾಡಲಾಯಿತು. ಮುಖ್ಯವಾಗಿ ಅದರಲ್ಲಿ ಧಾರ್ಮಿಕವಾದ ವಿಚಾರಗಳು, ವ್ಯಕ್ತಿ ಸಂಬಂಧವಾದಂತಹ ಕಾರ್ಯಗಳು, ಮುಸ್ಲಿಂ ಸಮುದಾಯದ ಏಳಿಗೆಗೆ ಸಂಬಂಧಪಟ್ಟ ಕಾರ್ಯಗಳಿಗಾಗಿ ವಕಫ್ ಮಾಡಲಾಯಿತು. ಆ ಕಾಲಘಟ್ಟಗಳಲ್ಲಿ ಡಾಕ್ಯುಮೆಂಟೇಶನ್ ಸಿಸ್ಟಮ್ ಸರಿಯಾಗಿಲ್ಲದ ಕಾರಣ ಎಲ್ಲವೂ ಕೂಡ ದಾಖಲೆಗಳ ಆಧಾರದಲ್ಲಿ ಬರುವಂತಹ ಒಂದು ಪರಿಸ್ಥಿತಿಯಲ್ಲಿ ಇರಲಿಲ್ಲ. ನಂತರದ ಕಾಲಘಟ್ಟಗಳಲ್ಲಿ ಈ ದೌರ್ಬಲ್ಯವನ್ನೇ ಕಂಡುಕೊಂಡು ಅನೇಕ ಧನಿಗಳು, ಭೂಗಳ್ಳರು ಮುಸ್ಲಿಂ ಸಮುದಾಯದ ವಕ್ಫ್ ಸ್ವತ್ತುಗಳನ್ನು ಸ್ವಾಧೀನ ಮಾಡುವಂತಹ ಪ್ರಯತ್ನಗಳನ್ನು ಮಾಡಿದರು. ಅನಂತರ ಕಾಲಘಟ್ಟಗಳಲ್ಲಿ ಅವರು ಅದರ ಮೇಲೆ ವ್ಯಾಜ್ಯಗಳನ್ನು ಎದುರಿಸುವಂತಹ ಸನ್ನಿವೇಶ ಬಂತು. ಇದೀಗ ವಕ್ಫ್ ಅಮೆಂಡ್ಮೆಂಟ್ ಕಾಯ್ದೆಯಿಂದ ಅತ್ಯಂತ ಹೆಚ್ಚು ಲಾಭವಾಗಿರುವುದು ಯಾರಿಗೆ ಅಂತ ಹೇಳಿದರೆ ಭೂಗಳ್ಳರಿಗೆ. ಆ ಭೂಗಳ್ಳರು ಎಡಿಸಿಕೊಂಡು ಅವರ ಔದ್ಯಮಿಕ ಸಾಮ್ರಾಜ್ಯವನ್ನಲ್ಲಿ ಕಟ್ಟಿಕೊಂಡು ಅವರು ಮತ್ತು ಅವರ ನೂರಾರು ತಲೆಮಾರುಗಳಿಗೆ ಅಗತ್ಯವಾಗುವಷ್ಟು ಕಾಲಗಳಲ್ಲಿ ಬಾಳುವಂತಹ ಸಂಪತ್ತನ್ನು ಶೇಖರಿಸಿಟ್ಟುಕೊಂಡು ಆರಾಮವಾಗಿ ಬಾಳುವಂತಹ ಸನ್ನಿವೇಶಗಳಲ್ಲಿ ಅವರ ಮೇಲೆ ಮಧ್ಯ ಮಧ್ಯೆ ಏನಾದರೂ ವಕಫಿನ ನಿಯಮಗಳು ಬಂದು, ಅದು ನಮ್ಮ ಜಾಗ ಅಂತ ಹೇಳುವಂತಹ ಪರಿಪಾಠಗಳು ಬಂದು ಅವರಿಗೆ ಇರುಸುಮುರುಸಾಗುವಂತಹ ಸನ್ನಿವೇಶಗಳು ಬರುವುದನ್ನು ತಪ್ಪಿಸಲು ಯೋಚಿತವಾಗಿ ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ಲಿನ ಹಿಂದೆ ಹಲವಾರು ಕಾಣದ ಕೈಗಳು ಕಾರ್ಯಾಚರಣೆ ಮಾಡಿದಂತೆ ಹೇಳಲಿಕ್ಕೆ ಈ ಸಂದರ್ಭವನ್ನು ನಾನು ಬಳಸ್ತಾ ಇದ್ದೇನೆ. ಸಹೋದರೇ, ನಾವು ಗಮನಿಸಬೇಕು, ವಕ್ಫ್ ಎನ್ನುವುದು ಇವತ್ತು ಎಷ್ಟು ಲಕ್ಷ ಎಕರೆ ಜಾಗ ಇದೆ ಎನ್ನುವುದು ಮುಖ್ಯವಲ್ಲ. ಅದು ಸರ್ಕಾರ ಕೊಟ್ಟದಲ್ಲ. ಸರ್ಕಾರದಿಂದ ಮುಸಲ್ಮಾನರು ಅದನ್ನು ದಾನವಾಗಿ ಪಡೆದದ್ದು ಕೂಡ ಅಲ್ಲ. ಸರ್ಕಾರ ತಮ್ಮ ಕರುಣೆಯ ಹಸ್ತವಾಗಿ ಸಮುದಾಯಕ್ಕಾಗಿ ನೀಡಿದಲ್ಲ. ಅದು ನಮ್ಮ ಪೂರ್ವಜರು ನೀಡಿದ್ದಾರೆ. ವಕ್ಫ್ ಒಮ್ಮೆ ಮಾಡಿದರೆ ಅದು ಕಾಲಕಾಲಗಳಲ್ಲಿ ವಕ್ಫ್ ಎನ್ನುವುದು ಮುಸಲ್ಮಾನರ ನಂಬಿಕೆ. ಎಲ್ಲಾ ಇಸ್ಲಾಮಿ ಶರಿಯಾ ಗ್ರಂಥಗಳಲ್ಲಿ ವಕ್ಫಿನ ಬಗ್ಗೆ ಬಹಳ ಸ್ಪಷ್ಟವಾದ ಉಲ್ಲೇಖಗಳನ್ನು ಕಾಣಲಿಕ್ಕೆ ಸಾಧ್ಯವಾಗಬಹುದು. ಒಮ್ಮೆ ಒಂದು ಸ್ವತ್ತನ್ನು ವಕ್ಫ್ ಮಾಡಿದರೆ, ಭೂಮಿಯನ್ನು ವಕಫ್ ಮಾಡಿದರೆ ಮತ್ತೆ ಯಾವತ್ತೂ ಕೂಡ ಅದನ್ನು ಹಿಂಪಡೆಯಲು ಶರಿಯಾದಲ್ಲಿ ಸಾಧ್ಯವಿಲ್ಲ. ಅದರ ಒಡೆತನ ವಾಕಿಫ್ ಯಾರು ವಕ್ಫ್ ಮಾಡಿದ್ದಾರೆ ಅವರಿಗೂ ಕೂಡ ಇಲ್ಲ. ಅದು ಮತ್ತೆ ಅಲ್ಲಾಹನ ಭೂಮಿಯಾಯಿತು. ಇಂತಹ ಅಲ್ಲಾಹನ ಭೂಮಿಯನ್ನು ಈ ಸಮುದಾಯದ ಮದರಸಕ್ಕೆ, ಮಸೀದಿಗೆ, ದರ್ಗಕ್ಕೆ, ಕಬ್ರಸ್ಥಾನಗಳಿಗೆ ಮುಂತಾದ ಅಗತ್ಯಗಳಿಗಾಗಿ ವಹಿಸುವುದನ್ನು ಬಿಟ್ಟು ಅವುಗಳನ್ನು ಇವತ್ತು ನಮ್ಮ ಕೈಯಿಂದ ಕಸಿಯುವಂತಹ ಪ್ರಯತ್ನಗಳು ಬಂತು. ಒಂದು ಬಿಲ್ ಅಲ್ಲಿ ಆಕ್ಟ್ ಆಯಿತು ಅಂತ ಆದ ಅದೇ ಸಂದರ್ಭಗಳಲ್ಲಿ ನಮ್ಮ ನಾರ್ತ್ ಇಂಡಿಯಾದ ಅನೇಕ ರಾಜ್ಯಗಳಲ್ಲಿ ನೋಡಿ ಮದರಸಾಗಳ ಮೇಲೆ ಬುಲ್ಡೋಸರ್ ದಾಳಿ ಶುರುವಾಯಿತು. ಮದರಸೆಗಳ ಮೇಲೆ ನಿರಂತರವಾಗಿ ದಮನಕಾರಿ ಕಾರ್ಯಾಚರಣೆಗಳು ಸಾಧ್ಯವಾಯಿತು. ಮುಸಲ್ಮಾನರು ಈ ರೀತಿ ಪ್ರತಿಭಟನೆ ಮಾಡಬೇಕು, ಮುಸಲ್ಮಾನರು ಬೀದಿಗಿಳಿಯಬೇಕು, ಅವರ ಶಕ್ತಿ, ಸಾಮರ್ಥ್ಯ, ಎನರ್ಜಿ ಎಲ್ಲವೂ ಕೂಡ ಈ ರೀತಿ ಪ್ರತಿಭಟನೆಗಳಲ್ಲಿ ಬೀದಿಗಳಲ್ಲಿ ಪೋಲಾಗಬೇಕು. ಅವರ ಅಮೂಲ್ಯವಾದ ಶಕ್ತಿಗಳು ನಾಶವಾಗಬೇಕು. ಆ ಮೂಲಕ ಯೋಜಿತವಾದ ಗಲಭೆಗಳನ್ನು ಕೆಲವರು ಸೇರಿಕೊಂಡು ಸೃಷ್ಟಿ ಮಾಡಿ ಮುಸ್ಲಿಂ ಯುವಕರನ್ನು ನಿರಂತರವಾಗಿ ಪೊಲೀಸ್ ಸ್ಟೇಷನ್ಗೆ, ಕೋರ್ಟಿಗೆ ಅಲೆಯುವಂತೆ ಮಾಡಬೇಕು. ಸಾಧ್ಯವಾದರೆ ಅವರನ್ನು ಎನ್ಕೌಂಟರ್ ಮಾಡಿ ಕೊಲ್ಲಬೇಕು. ಇಂತಹ ಬಹಳಷ್ಟು ಸೂಕ್ಷ್ಮವಾದ ಗುಪ್ತ ಕಾರ್ಯಸೂಚಿಗಳನ್ನು ಹೊಂದಿರುವಂತಹ ಕೆಲವರು ಈ ರೀತಿಯಾಗಿ ಇವತ್ತು ನಮ್ಮನ್ನು ಬೀದಿಗಿಳಿಸಿ ಹೋರಾಟ ಮಾಡುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಾನು ಕೂಡ ಹೇಳುವುದಿಷ್ಟೇ, ಮುಸ್ಲಿಂ ಸಮುದಾಯಕ್ಕೆ ಬಹಳಷ್ಟು ಜವಾಬ್ದಾರಿಯುತವಾಗಿ ಸಂವಿಧಾನ, ಈ ದೇಶ ಕಂಡ ಸಂವಿಧಾನ ಜಗತ್ತಲ್ಲಿರುವ ಸಂವಿಧಾನಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ, ಅತ್ಯಂತ ದಪ್ಪನೆಯ, ಅತ್ಯಂತ ದೊಡ್ಡ, ದ ಲಾರ್ಜೆಸ್ಟ್ ರಿಟನ್ ಕಾನ್ಸ್ಟಿಟ್ಯೂಷನ್ ಆಫ್ ದ ವರ್ಲ್ಡ್, ಜಗತ್ತಲ್ಲಿ ಬರೆಯಲ್ಪಟ್ಟ ಸಂವಿಧಾನಗಳ ಪೈಕಿ, ಲಿಖಿತವಾದ ಸಂವಿಧಾನಗಳ ಪೈಕಿ ಅತ್ಯಂತ ಶ್ರೇಷ್ಠವಾದ ಸಂವಿಧಾನ ಅಂತ ಹೇಳಿದರೆ ನಮ್ಮ ಭಾರತದ ಸಂವಿಧಾನ. ಈ ಸಂವಿಧಾನ ಇಷ್ಟು ದಪ್ಪನೆಯದಾಗಲು ಕಾರಣ, ಇದು ಇಷ್ಟು ಬೃಹತ್ತಾದಂತಹ ಒಂದು ಪುಸ್ತಕವಾಗಲು ಕಾರಣ, ಈ ದೇಶದಲ್ಲಿರುವ ಎಲ್ಲಾ ವ್ಯಕ್ತಿಗಳನ್ನು, ವಸ್ತುಗಳನ್ನು, ಜಾತಿಗಳನ್ನು, ಎಲ್ಲರಿಗೆ ಸಂಬಂಧಪಟ್ಟವಾದ ವಿಚಾರಗಳನ್ನು ಒಳಗೊಳ್ಳುವಂತಹ ಒಂದು ಸಂವಿಧಾನವಾಗಬೇಕು. ಅದು ಆ ಸಂವಿಧಾನ ನಮಗೆ ನೀಡುವಂತಹ ಹಕ್ಕು, ಆ ಸಂವಿಧಾನ ನಮಗೆ ನೀಡುವಂತಹ ಪ್ರತಿಭಟನೆ ಹಕ್ಕು, ಅದನ್ನು ಬಳಸಿಕೊಂಡು ನಾವು ಇವತ್ತು ನ್ಯಾಯಯುತವಾಗಿ, ಅತ್ಯಂತ ಶಾಂತಿಯುತವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ಸಹೋದರರೇ, ಈ ಪ್ರತಿಭಟನೆಯ ಕಾರಣದಿಂದ ನಮ್ಮ ಶಬ್ದವನ್ನು ನಮ್ಮ ಧನಿಗಳು ಗಮನಿಸಬೇಕು. ಲೋಕಸಭೆಯಲ್ಲಿ ಪಾಸ್ ಆಯಿತು, ರಾಜ್ಯಸಭೆಯಲ್ಲಿ ಪಾಸ್ ಆಯಿತು, ಪ್ರೆಸಿಡೆಂಟ್ ಸೈನ್ ಹಾಕಿದ್ರು, ಅದು ಕಾಯ್ದೆಯಾಗಿ ಇವತ್ತು ರೂಪುಗೊಂಡಿತು. ಇನ್ನು ಕೂಡ ಸುಪ್ರೀಂ ಕೋರ್ಟ್ಗಳಲ್ಲಿ ಅದರ ಬಗ್ಗೆ ಚರ್ಚೆ ನಡೆಯುವಂತಹ ಸಂದರ್ಭಗಳಲ್ಲಿ ನಮಗೆ ನ್ಯಾಯಾಲಯಗಳಲ್ಲಿ ನಂಬಿಕೆ ಇದೆ.
ಆ ನ್ಯಾಯಾಲಯಗಳಿಂದ ಖಂಡಿತವಾಗಿಯೂ ನಮಗೆ ನ್ಯಾಯ ಸಿಗ್ತದೆ ಎನ್ನುವಂತಹ ಒಂದು ಭರವಸೆ ಇದೆ. ಅದಕ್ಕಾಗಿ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸಹೋದರರೇ, ಇಂತಹ ಸಂದರ್ಭಗಳಲ್ಲಿ ಇದು ಕೇವಲ ಒಂದು ಮುಸಲ್ಮಾನಿಗೆ ಸಂಬಂಧಪಟ್ಟ ವಿಚಾರ ಅಂತ ಯಾರು ಭಾವಿಸಬಾರದು. ಟಿವಿ ಆಂಕರ್ಗಳು, ಕೆಲವೊಂದು ಮಾಧ್ಯಮಗಳು ನಿರಂತರವಾಗಿ ವಕ್ಫ್ ಎನ್ನುವ ಈ ಒಂದು ವಿವಾದಗಳು ಏನಿದೆ ಅದು ಕೇವಲ ಮುಸಲ್ಮಾನಿಗೆ ಸಂಬಂಧಪಟ್ಟದ್ದು ಅಂತ ಬಿಂಬಿಸಿ ಮುಸಲ್ಮಾನರು ಮತ್ತು ಹಿಂದೂಗಳ ಮಧ್ಯೆ ಕಂದಕಗಳನ್ನು ಸೃಷ್ಟಿ ಮಾಡುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದನ್ನು ಕೋಮು ಗಲಭೆಗಳಿಗೆ ತಿರುಗಿಸುವಂತಹ ಪ್ರಯತ್ನ ಮಾಡ್ತಾ ಇದೆ. ಕೆಲವು ಕಡೆಗಳಲ್ಲಿ ಸಾಕಷ್ಟು ಮಂದಿ ಪೊಲೀಸರು ಬರ್ತಾರೆ. ಆ ಪೊಲೀಸರು ಬರುವಂತಹ ಸಂದರ್ಭದಲ್ಲಿ ನಮಗೊಂದು ಭೀತಿಯ ವಾತಾವರಣ ಸೃಷ್ಟಿಯಾಗ್ತದೆ. ಪೊಲೀಸರಲ್ಲಿ ಪತ್ರಿಕಾಕರ್ತರ ನಮ್ಮ ವಿನಂತಿ ಏನೆಂದರೆ, ನಾವು ನಮಗೆ ಸಂವಿಧಾನ ಕೊಟ್ಟ ಹಕ್ಕಿನ ಅದರ ಪ್ರಕಾರ ಪ್ರತಿಭಟನೆ ಮಾಡ್ತೇವೆ ಹೊರತು ಬೇರೆ ಯಾವುದೇ ಒಂದು ಗಲಭೆ ಸೃಷ್ಟಿಸುವಂತಹ ಉದ್ದೇಶ ನಮಗಿಲ್ಲ. ನಾವಿಲ್ಲಿ ಯಾವುದೇ ರೀತಿಯಲ್ಲಿ ಆಂದೋಲನ ಮಾಡಿ ದೊಂಬಿ ಎಬ್ಬಿಸುವಂತಹ ಪ್ರಯತ್ನ ನಮಗಿಲ್ಲ. ಇದು ಖಂಡಿತವಾಗಿಯೂ ಹಿಂದೂಗಳ ವಿರುದ್ಧವಾದ ಪ್ರತಿಭಟನೆ ಅಲ್ಲ, ಇದು ಮುಸ್ಲಿಮೇತರ ವಿರುದ್ಧವಾದ ಪ್ರತಿಭಟನೆ ಅಲ್ಲ, ಇದು ಪೊಲೀಸರ ವಿರುದ್ಧವಾದಂತಹ ಯಾವುದೇ ಒಂದು ಪ್ರತಿಭಟನೆ ಅಲ್ಲ, ಯಾವುದೇ ಒಂದು ಗಲಭೆ ಸಾರುವಂತಹ ಷಡ್ಯಂತ್ರವಲ್ಲ, ಸಮರವಲ್ಲ. ಇದು ನಮ್ಮ ಹಕ್ಕಿಗಳಿಗಾಗಿ ನಾವು ಮಾಡುವಂತಹ ಸಮರ. NRC ಬಂತು, ನ್ಯಾಷನಲ್ ರಿಜಿಸ್ಟರ್ ಆಫ್ ಸಿಟಿಜನ್ಶಿಪ್ ಹೆಸರಲ್ಲಿ ಬಹಳಷ್ಟು ಪ್ರತಿಭಟನೆಗಳು ದೇಶದಲ್ಲಿ ನಡೆದವು. ಲಕ್ಷಾಂತರ ರೂಪಾಯಿಗಳು ಖರ್ಚಾಯಿತು. ನಮ್ಮ ಯುವ ಶಕ್ತಿ ದಿವಸಗಟ್ಟಲೆ ತಿಂಗಳುಗಟ್ಟಲೆ ಅದರ ಹಿಂದೆ ಅಲೆದಾಡುವಂತಹ ಪರಿಸ್ಥಿತಿ ಬಂತು. ಈಗ ನೋಡಿ, ವಕ್ಫ್ ಬಿಲ್ ಬಂದಿದೆ. ಹೀಗೆ ನಿರಂತರವಾದ ಬಿಲ್ಲುಗಳನ್ನು ತಂದು, ಆಕ್ಟ್ಗಳನ್ನು ತಂದು ಒಂದು ಸಮುದಾಯದ ಮಾನಸಿಕವಾದ ಶಕ್ತಿಯನ್ನು ಕುಗ್ಗಿಸುವಂತಹ ಪ್ರಯತ್ನ ಇದರ ಅಧೀನದಲ್ಲಿದೆ. ಆದ್ದರಿಂದ ಇಂತಹ ಪ್ರತಿಭಟನೆಗಳು ಮಾಡುವ ಸಂದರ್ಭದಲ್ಲಿ ನಾವು ಯಾವತ್ತೂ ಕೂಡ ಮುಸಲ್ಮಾನರ ಹಕ್ಕುಗಳ ಸಂರಕ್ಷಣಾ ವೇದಿಕೆಗಳನ್ನು ಕಟ್ಟಿಲ್ಲ. ಇಲ್ಲೂ ಕೂಡ ನಾಗರಿಕರ ಹಕ್ಕನ್ನು ಸಂರಕ್ಷಣೆ ಮಾಡುವಂತಹ ಒಂದು ಹೆಸರನ್ನು ನಾವು ಸಂಘಟಿಸ್ತಾ ಇದ್ದೇವೆ. ಉಪ್ಪಿನಂಗಡಿಯಲ್ಲಿ ನಾಗರಿಕ ಹಕ್ಕುಗಳ ಸಂರಕ್ಷಣೆ, ಎಲ್ಲ ಕಡೆಗಳಲ್ಲೂ ಕೂಡ ಇದನ್ನೇ ನಾವು ಮಾಡ್ತಾ ಇದ್ದೇವೆ. ಯಾಕೆಂತ ಹೇಳಿದರೆ, ಈ ದೇಶದಲ್ಲಿರುವ ದುರ್ಬಲರ ಮೇಲೆ ಪ್ರಬಲರ ದಾಳಿಗಳು ಅದೆಷ್ಟೋ ಕಾಲಗಳಿಂದ ಆರಂಭಗೊಂಡಿದೆ. ಆದ್ದರಿಂದ ದುರ್ಬಲರು ಯಾರಿದ್ದಾರೆ, ದಮನಿತರು ಯಾರಿದ್ದಾರೆ, ದಲಿತರು ಯಾರಿದ್ದಾರೆ, ಹಿಂದುಳಿದವರು ಯಾರಿದ್ದಾರೆ, ನಿರಂತರವಾಗಿ ಪ್ರಭುಗಳಿಂದ ದೌರ್ಜನ್ಯಕ್ಕೊಳಗಾಗದವರು ಯಾರಿದ್ದಾರೆ, ಅವರೆಲ್ಲರೂ ಕೂಡ ಒಟ್ಟು ಸೇರಿಕೊಂಡು ಇದೊಂದು ನಿಮಿತ್ತ ಮಾತ್ರ ವಕ್ಫ್ ಎನ್ನುವುದು. ಆದ್ದರಿಂದ ಇದರ ಹಿಂದಿರುವಂತಹ ಆ ಒಂದು ದುಷ್ಟ ಯೋಚನೆಗಳನ್ನು ಅರ್ಥ ಮಾಡಿ ಇದನ್ನು ಸಂಪೂರ್ಣವಾಗಿ ಪರಾಭವಗೊಳಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು. ನಮ್ಮ ಪೂರ್ವಜರು ಕೊಟ್ಟಂತಹ ಲಕ್ಷಾಂತರ ಎಕರೆ ಜಾಗಗಳ ಅದನ್ನು ಬಳಸಿಕೊಂಡು ಈ ಸಮುದಾಯಕ್ಕೆ ಕಾಲೇಜುಗಳು, ಶಾಲೆಗಳು, ಈ ಸಮುದಾಯ ಅಭಿವೃದ್ಧಿಯಾಗುವಂತಹ ಯೋಜನೆಗಳನ್ನು ಹಾಕುವುದರ ಬದಲಾಗಿ ರಾತ್ರೋರಾತ್ರಿ ಕಾಯ್ದೆಗಳನ್ನು ಮಾಡಿ ಅವರ ಸ್ವತ್ತುಗಳನ್ನು ಕಸಿದು ಅವರ ಮೇಲೆ ಕೇಸುಗಳನ್ನು ಜಡಿದು ನೂರಾರು ವರ್ಷಗಳಿಂದ ಅವರು ಮಾಡುತ್ತಿದ್ದ ಆರಾಧನಾ ಮಂದಿರಗಳನ್ನು ಕೆಡವಿ ಮದ್ರಸೆಗಳ ಮೇಲೆ ಬುಲ್ಡೋಸರ್ ದಾಳಿಗಳನ್ನು ಮಾಡಿ ಮೌಲ್ಯಗಳನ್ನು ಹಿಂಸಿಸಿ ಈ ದೇಶದಲ್ಲಿ ಭೀಕರವಾದ ವಾತಾವರಣ ಸೃಷ್ಟಿಸುವಂತಹ ಉದ್ದೇಶ ಏನು ಎಂಬುದು, ಇದು ಯಾವುದರ ಪ್ರಾರಂಭ ಎನ್ನುವುದನ್ನು ಇವತ್ತು ಎಲ್ಲ ನಾಗರಿಕ ಸಮುದಾಯ ಕೂಡ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಬೇಕು ಎಂದು ನಾನು ಬಯಸ್ತಾ ಇದ್ದೇನೆ. ಸಮಯದ ಮಿತಿಯಲ್ಲಿ ನಾನು ಹೇಳುವುದಿಷ್ಟೇ. ಸೆಂಟ್ರಲ್ ವಕ್ಫ್ ಬೋರ್ಡ್ ಅಲ್ಲಿ 22 ಮಂದಿ ಇದ್ರು, ಸ್ಟೇಟ್ ವಕ್ಫ್ ಬೋರ್ಡ್ ಅಲ್ಲಿ 11 ಮಂದಿ ಇದ್ದಾರೆ. ಸೆಂಟ್ರಲ್ ವಕ್ಫ್ ಬೋರ್ಡ್ ಅಲ್ಲಿ 21 ಮಂದಿಯಲ್ಲಿ ಹಿಂದಿನ ಕಾಲಗಳಲ್ಲಿ ಒಬ್ಬರೇ ಒಬ್ಬ ಮಾತ್ರ ನಾನ್ ಮುಸ್ಲಿಮ್ಗೆ ಅವಕಾಶ ಇತ್ತು. ಅದು ಹೇಗೆಂದ್ರೆ, ಯೂನಿಯನ್ ಮಿನಿಸ್ಟರ್ ಫಾರ್ ಮೈನಾರಿಟೀಸ್ ಇದ್ದಾರಲ್ಲ, ಅವರದರ ಅಧ್ಯಕ್ಷರಾಗ್ತಾ ಇದ್ರು. ಅವರು ಮುಸಲ್ಮಾನರ ಬಗ್ಗೆ ಒಂದು ಕಾಯ್ದೆ ಏನಿಲ್ಲ. ಈಗ ಜಾರ್ಜ್ ಗುರಿಯನ್ ಅಧ್ಯಕ್ಷರಾಗಿದ್ದಾರೆ. ಅದೇ ಸಂದರ್ಭಗಳಲ್ಲಿ 21 ಮಂದಿ ಕೂಡ ಮುಸಲ್ಮಾನರಾಗ ಅವಕಾಶ ಇತ್ತು. ಹೊಸ ಕಾಯ್ದೆಯಲ್ಲಿ 12 ಮಂದಿ ನಾನ್ ಮುಸಲ್ಮಾನರಾಗುವಂತ ಅವಕಾಶ ಇದೆ. ನಮ್ಮ ಸ್ಟೇಟ್ ವಕ್ಫ್ ಬೋರ್ಡ್ ಅಲ್ಲಿ 11 ಮಂದಿಯಲ್ಲಿ 4 ಮಂದಿ ಮಾತ್ರ ಮುಸಲ್ಮಾನರಾಗಲಿಕ್ಕೆ ಚಾನ್ಸು. ಉಳಿದ 7 ಮಂದಿ ಕೂಡ ಮುಸಲ್ಮಾನರಾಗುವಂತ ಅಗತ್ಯ ಇಲ್ಲ. ನಾನ್ ಮುಸ್ಲಿಂ ಆಗುವುದು ಕಡ್ಡಾಯವಾಗಿ 2 ಮಾತ್ರ. ಅದೇ ಸಂದರ್ಭದಲ್ಲಿ ಉಳಿದ ಪೋಸ್ಟ್ಗಳಲ್ಲಿ ಮುಸಲ್ಮಾನರೇ ಬರಬೇಕೆನ್ನುವ ಕಾನೂನನ್ನು ದೇಶ ಮಾಡಿಲ್ಲ. ಅದು ಯಾಕೆ ಅಂತ ಹೇಳಿದರೆ, ಅಲ್ಲೂ ಕೂಡ ಎಂಪಿಗಳನ್ನು ಆಯ್ಕೆ ಮಾಡುವಾಗ, MLAಗಳನ್ನು ಆಯ್ಕೆ ಮಾಡುವಾಗ, ಉಳಿದ ಪ್ರತಿನಿಧಿಗಳನ್ನು ಆಯ್ಕೆ ಮಾಡುವಾಗ ಅಲ್ಲಿ ಮುಸಲ್ಮಾನರು ಬರಬೇಕು ಅಂತ ಕಡ್ಡಾಯ ಇಲ್ಲ. ವಕ್ಫ್ ಬೋರ್ಡ್ ಅಲ್ಲೂ ವಕ್ಫ್ ಕೌನ್ಸಿಲ್ ನಲ್ಲೂ ನಾವು ಅಲ್ಲಿ ಅಲ್ಪಸಂಖ್ಯಾತರಾಗಿ ಕಾನೂನು ಪ್ರಕಾರ ನಮ್ಮ ಸ್ವತ್ತುಗಳು ಅನ್ಯಾಧೀನವಾಗುವಂತಹ ನಿರಂತರವಾದ ಪ್ರಕ್ರಿಯೆಗಳು ಈ ದೇಶ ನಡೆಯುತ್ತಾ ಇದೆ. ಆದ್ದರಿಂದ ಸಹೋದರರೇ, ನಾವು ಯೋಚನೆ ಮಾಡಿ ನೋಡಿ, ಇಂತಹ ಒಂದು ಸನ್ನಿವೇಶಗಳು ಕಾಶಿ ವಿಶ್ವನಾಥ ಟೆಂಪಲ್ ಇರಬಹುದು, ಅಯೋಧ್ಯ ಟ್ರಸ್ಟ್ ಇರಬಹುದು, ತಿರುಮಲ ತಿರುಪತಿ ಟ್ರಸ್ಟ್ ಇರಬಹುದು, ಇದರಲ್ಲಿ ಏನಾದರೂ ಗವರ್ಮೆಂಟ್ ಅಫಿಷಿಯಲ್ಸ್ ಬರುವುದಾದರೆ, ಕರ್ಮಚಾರಿಗಳು ಬರುವುದಾದರೆ ಅವರು ಹಿಂದೂಗಳಾಗಬೇಕು ಅಂತ ಸರ್ಕಾರದಲ್ಲಿ ಕಾನೂನು ಮಾಡಲ್ಪಟ್ಟಿದೆ. ಈ ಕಾನೂನಿಗೆ ನಾವು ವಿರುದ್ಧವಲ್ಲ. ಅದೇ ಸಂದರ್ಭದಲ್ಲಿ ವಕ್ಫ್ ಬೋರ್ಡ್ ಅಲ್ಲಿ ನಾನ್ ಮುಸಲ್ಮಾನರು ಬಂದರೆ ಬಹಳ ದೊಡ್ಡ ಒಂದು ಗಲಭೆ ಆಗ್ತದೆ ಅಭಿಪ್ರಾಯ ಕೂಡ ನಮಗಿಲ್ಲ. ಆದರೆ ನಾನು ಹೇಳುವುದಿಷ್ಟೇ, ಒಂದೇ ಒಂದು ಸಮುದಾಯವನ್ನು ಗುರಿ ಮಾಡಿ ನಿರಂತರವಾಗಿ ಇಂತಹ ದಾಳಿಗಳನ್ನು ಸಂಘಟಿಸಿ ಅವರ ಮೇಲೆ ದೌರ್ಜನ್ಯ ಮಾಡುವಂತಹ ಒಂದು ಪರಿಪಾಠ ಇವತ್ತು ಬಹಳ ತೀವ್ರವಾದ ರೀತಿಯಲ್ಲಿ ನಮ್ಮ ದೇಶದಲ್ಲಿ ಬರ್ತಾ ಇದೆ. ಅದನ್ನು ನಾವು ಎಲ್ಲ ಅರ್ಥದಲ್ಲೂ ಕೂಡ ಖಂಡಿಸ್ತಾ ಇದ್ದೇವೆ. ಇದೊಂದು ಭಯಾನಕವಾದ ನಾಳೆಯ ಒಂದು ಸೂಚನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಎಲ್ಲರೂ ಈ ದೇಶದಲ್ಲಿರುವ ಪ್ರತಿಯೊಬ್ಬ ನಾಗರಿಕರು ಕೂಡ, ಇಲ್ಲೂ ಕೂಡ ಬಹಳಷ್ಟು ಮುಸ್ಲಿಮೇತರ ಬಂಧುಗಳು ಬಂದಿದ್ದಾರೆ.
ಯಾರು ಸಪೋರ್ಟ್ ಮಾಡಿದ್ದಾರೆ, ಬೆಂಬಲವನ್ನ ಕೊಟ್ಟಿದ್ದಾರೆ, ಕೊಡ್ತಾ ಇದ್ದಾರೆ. ಆ ಮೂಲಕ ಈ ದೇಶದಲ್ಲಿ ಮುಸಲ್ಮಾನರು, ದಲಿತರು, ದಮನಿತರು ಯಾರಿದ್ದಾರೆ ಅವರಿಗೆ ಸಂಬಂಧಪಟ್ಟ ಎಲ್ಲ ಇಂತಹ ಇಶ್ಯೂಗಳಲ್ಲಿ ಎಲ್ಲ ನಾಗರಿಕರು ಒಟ್ಟಾಗಿ ನಿಂತುಕೊಂಡು ಈ ದೇಶವನ್ನ ಬಲಪಡಿಸುವ, ಗಟ್ಟಿಗೊಳಿಸುವ, ಈ ದೇಶದ ಮೂಲ ನಿವಾಸಿಗಳನ್ನ ಸಬಲೀಕರಣ ಮಾಡುವ, ಈ ದೇಶದಲ್ಲೊಂದು ಪರ್ಯಾಯವಾದ ರಾಜಕೀಯವಾದಂತಹ ಒಂದು ಇಚ್ಛಾಶಕ್ತಿಯನ್ನು ಬೆಳೆಸುವ ಒಂದು ವ್ಯವಸ್ಥೆ ಇಂದಲ್ಲದಿದ್ದರೆ ನಾಳೆ ಈ ಸಮುದಾಯದಲ್ಲಿ ಬಾರದಿದ್ದರೆ ಇಂದು ಕೂಡ ಬಹಳಷ್ಟು ಬೆಲೆ ನಾವು ಈ ದೇಶದಲ್ಲಿ ತೆರಬೇಕಾಗಿ ಬರಬಹುದು ಎನ್ನುವುದನ್ನು ಈ ಸಂದರ್ಭದಲ್ಲಿ ನೆನಪಿಸುತ್ತಾ